ನ್ಯಾಷನಲ್ ಪಾಲಿಟಿಕ್ಸ್. ದೆಹಲಿ ವಿಧಾನಸಭಾ ಚುನಾವಣೆಯನ್ನು ಸೋತು, ಪಕ್ಷನೂ ಸೋಲ್ತು, ಸ್ವತಃ ಅವರು ಸೋತರು. ಅರವಿಂದ್ ಕೇಜ್ರಿವಾಲ್ ಈಗ ಏನು ಯೋಚನೆ ಮಾಡ್ತಿದ್ದಾರೆ? ರಾಷ್ಟ್ರ ರಾಜಕಾರಣದ ವಲಯದಲ್ಲಿ ಹರಿದಾಡ್ತಾ ಇರುವ ಬಿಸಿ ಬಿಸಿ ಸುದ್ದಿಯ ಪ್ರಕಾರ ಪಂಜಾಬ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರಂತೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ, ಬಹುಮತದ ಸರ್ಕಾರ ಇದೆ. ಭಗವಂತ್ ಸಿಂಗ್ ಮಾನ್ ಪಂಜಾಬ್ನ ಮುಖ್ಯಮಂತ್ರಿಯಾಗಿದ್ದ. ದೆಹಲಿ ಎಲೆಕ್ಷನ್ ರಿಸಲ್ಟ್ ನಂತರ ಏಕಾಏಕಿ ಕೇಜ್ರಿವಾಲ್ರು ಪಂಜಾಬ್ನ ಶಾಸಕರು ಮತ್ತು ಸಚಿವರ ಸಭೆ ಕರೆದಿದ್ದಾರೆ. ಏಕಾಏಕಿ ಯಾಕೆ ಅಂತ ಪ್ರಶ್ನೆ. ಪಂಜಾಬ್ನ ಮುಖ್ಯಮಂತ್ರಿ ಆಗೋದಕ್ಕೆ ಅಂತ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಹಂಗೆ. ಭಗವಂತ್ ಸಿಂಗ್ ಮಾನ್ರನ್ನ ಕೆಳಗಿಳಿಸಿ ಅರವಿಂದ್ ಕೇಜ್ರಿವಾಲ್ ತಾವೇ ಮುಖ್ಯಮಂತ್ರಿ ಆಗ್ತಾರೆ. ಆಮ್ ಆದ್ಮಿ ಪಕ್ಷದ 30ಕ್ಕೂ ಹೆಚ್ಚು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಪಂಜಾಬ್ನ ಲುಧಿಯಾನಕ್ಕೆ ಬೈ ಎಲೆಕ್ಷನ್ ಬರ್ತಾ ಇದೆ. ಬೈ ಎಲೆಕ್ಷನ್ಗೆ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡ್ತಾರಂತೆ. ಲುಧಿಯಾನಾದಿಂದ ಗೆದ್ದು ಪಂಜಾಬ್ನ ಮುಖ್ಯಮಂತ್ರಿಯಾಗೋ ಆಲೋಚನೆಯಲ್ಲಿದ್ದಾರೆ. ಆ ಪ್ರಯತ್ನವನ್ನೇನಾದರೂ ಅರವಿಂದ್ ಕೇಜ್ರಿವಾಲ್ ಪಟ್ರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಇಬ್ಬಾಗ ಆಗುತ್ತೆ ಅಂತ ಜನ ಮಾತಾಡ್ಕತ್ತಿದ್ದಾರೆ. ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅಷ್ಟು ಈಸಿಯಾಗಿ ಅಧಿಕಾರ ಬಿಟ್ಟುಕೊಡೋರಲ್ಲ ಅಂತ. ನೂರ 17 ವಿಧಾನಸಭಾ ಕ್ಷೇತ್ರಗಳಿರುವ ರಾಜ್ಯ ಪಂಜಾಬ್. 59 ಮ್ಯಾಜಿಕ್ ನಂಬರ್ ಅಲ್ಲಿ ಆಮ್ ಆದ್ಮಿ ಪಕ್ಷ 92 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಾಫ್ ವೇ ಮಾರ್ಕ್ನಿಂದ 33 ಶಾಸಕರು ಜಾಸ್ತಿ ಗೆದ್ದಿದ್ದಾರೆ. ಈಗ ನಾಳೆ ಪಂಜಾಬ್ನ ಶಾಸಕರು ಸಚಿವರ ಸಭೆಯಲ್ಲಿ ಏನಾಗುತ್ತೆ, ಅರವಿಂದ್ ಕೇಜ್ರಿವಾಲ್ ಏನು ಮಾತಾಡ್ತಾರೆ ಅನ್ನುವ ಕುತೂಹಲ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.